ಸಾಂಬಾರು ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಅದಕ್ಕೆ ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಹಾಗೆ ಜಜ್ಜಿದ ಬೆಳ್ಳುಳ್ಳಿ, ಗರಂ ಮಸಾಲ, ಜೀರಾ, ಮಸ್ಟರ್ಡ್ ಸೀಡ್, ಹಾಗೆ ಹಳದಿ ಪೌಡರು, ಆಮೇಲೆ ಹಾಗೆ ಕಲ್ಲುಪ್ಪು ತೊಗೊಂಡಿದ್ದೀನಿ, ಹಾಗೆ ಚಿಲ್ಲಿ ಪೌಡರ್, ಹಾಗೆ ಧನಿಯಾ ಪೌಡರ್, ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಆ ಥಿಕ್ನೆಸ್ ಬರೋದಕ್ಕೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಕುಕ್ ಮಾಡೋದು. ಒಲೆ ಮೇಲೆ ಒಂದು ಕಾಯೋದಕ್ಕೆ ಒಂದು ಬೊಗಾಣಿ ಇಟ್ಟಿದ್ದೀನಿ, ನೀರೆಲ್ಲ ಇಳ್ಕೊಳ್ತದೆ. ಇವಾಗ ಎಣ್ಣೆ ಹಾಕೊಳ್ಳಿ ಎಷ್ಟು ಬೇಕಷ್ಟು. ಸಾಕು. ಸಾಸಿವೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಾ ಎಲ್ಲ ಕಾದಿದೆ. ಸೊ ಇವಾಗ ಟೊಮೆಟೊ ಜೋರಾಗಿದೆ, ಸ್ವಲ್ಪ ಅದೆಲ್ಲ ಹಾಗೆ ಟೊಮೆಟೊ ಎಲ್ಲ ಫ್ರೈ ಆಗಲಿ ಎಣ್ಣೆಯಲ್ಲಿ ಚೆನ್ನಾಗಿ. ನೋಡಿ ಆ ಕಡೆ ಈ ಕಡೆ ಎಲ್ಲ ಬೇಯ್ತಾ ಇದೆಯಲ್ಲ, ಸೊ ಹಾಗೆ ಇನ್ನೂ ಒಂದು 2 ನಿಮಿಷ ಬೇಯಿಸಿದ್ದು. ನೋಡಿ ಅಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಸ್ವಲ್ಪ ಮೆತ್ತಗಾಗಿದೆ ಟೊಮೆಟೊ ಎಲ್ಲ. ಸೊ ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಖಾರನ ಹಾಕಿ, ನಿಮಗೆ ಎಷ್ಟು ಬೇಕು ಅಷ್ಟು. ನಮ್ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಖಾರ ಜಾಸ್ತಿ ಹಾಕ್ತಾಯಿದೆ. ಖಾರ, ಉಪ್ಪು. ಯಾವಾಗಲೂ ಅಷ್ಟೇ ಸಾಂಬಾರಿಗೆಲ್ಲ ಕಲ್ಲುಪ್ಪು ಬಳಸಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಸಾಂಬಾರು. ಹಾಗೆ ಸ್ವಲ್ಪ ಧನಿಯಾ ಪೌಡರು, ಅರಿಶಿಣ, ಇಷ್ಟು ಗರಂ ಮಸಾಲೆ. ಇವಾಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಆಲ್ರೆಡಿ ಇದಾಗ್ತಾ ಇದೆ. ನಮ್ಮ ಕಡೆ ಎಲ್ಲ ಟೊಮೆಟೊನೆಲ್ಲ, ನಾವು ಉತ್ತರ ಕರ್ನಾಟಕ ಸೈಡಲ್ಲೆಲ್ಲ ಟೊಮೆಟೊ ಇನ್ನೇನಿದೆಲ್ಲ ಕುಕ್ ಆಗ್ತಾ ಇದ್ದಂಗೆ ಅವಾಗ ಹಾಕ್ತೀವಿ ಟೊಮೆಟೊ ಮತ್ತು ಕೊರಿಯಂಡರನ್ನು. ತುಂಬ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅದು. ಹಾಗೆ ಸ್ವಲ್ಪ ಕುಕ್ಕಾಗಲಿ ಇದು, ಇದರಲ್ಲೇ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಸದ್ಯಕ್ಕೆ. ನೋಡಿ ಆಲ್ಮೋಸ್ಟ್ ಕುದ್ದಿದೆ ಈ ಟೊಮೆಟೊ ಚಟ್ನಿ ಎಲ್ಲ. ಸೊ ಇವಾಗ ಇದಕ್ಕೆ ಜಜ್ಜಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ, ಹಾಗೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ. ಇವಾಗ ಸ್ಮೆಲ್ಲೆಲ್ಲ ಘಮ್ ಅಂತ ಇದೆ, ವಾಸನೆ. ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಇದರಷ್ಟು ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಚಿಕ್ಕ ಗ್ಲಾಸಲ್ಲಿ. ಇವಾಗ ಹೈ ಫ್ಲೇಮಲ್ಲಿ ಇಡ್ತೇನೆ, ಇಟ್ಟು ಒಂದೆರಡು ನಿಮಿಷ ಕುದಿಯೋಕೆ ಇಟ್ಬಿಡೋಣ. ನೋಡಿ ನೀರೆಲ್ಲ ಎಳ್ಕೊಂಡು ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ. ಸೊ ಇವಾಗ ಇದನ್ನು ಸ್ವಲ್ಪ ಸೈಡಿಗೆ ತಗೊಳ್ಳಿ. ಸೈಡಿಗೆ ತಗೊಂಡು ಇದು ಉಟ್ಟು ಬರುತ್ತಲ್ಲ, ಇದರಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚಿಕ್ಕದಾಗೋವರೆಗೂ.
ಚೆನ್ನಾಗಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಮತ್ತೆ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ ಅದೆಲ್ಲ. ಚಿಕ್ಕ ಗ್ಲಾಸಿಗೆ ಇಷ್ಟು ನಾನು ಸ್ವಲ್ಪ ಮಾಡೋದ್ರಿಂದ ಇಷ್ಟು ಕಡಲೆ ಹಿಟ್ಟು ತಗೊಳ್ತಾ ಇದ್ದೀನಿ. ಸ್ವಲ್ಪ ತಿಕ್ನೆಸ್ ಅದು ಕೊಡೋದಕ್ಕೆ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ನೋಡಿ. ಇವಾಗ ಈ ಥರ ಎಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ. ಸೊ ಇವಾಗ ಮಿಕ್ಸ್ ಮಾಡಿದ್ನಲ್ಲ ಕಡಲೆ ಹಿಟ್ಟನ್ನು, ಆ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತೆ. ಇದೇನಕ್ಕೆ ಆ್ಯಡ್ ಮಾಡ್ತೀವಿ ಅಂತಂದರೆ ಸ್ವಲ್ಪ ಸಾಂಬಾರು, ಟೊಮೆಟೊ ಸಾಂಬಾರು ಅಂದ ತಕ್ಷಣ ತುಂಬ ತಿಳಿಯಾಗಿ ಹೋಗುತ್ತಲ್ಲ. ಸೊ ಹಾಗಾಗಿ ಥಿಕ್ನೆಸ್ ಕೊಡಲಿ ಅನ್ನೋ ಕಾರಣಕ್ಕೆ ಇದನ್ನು ಆ್ಯಡ್ ಮಾಡ್ತೇವೆ. ಇದಕ್ಕೆ ಇವಾಗ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ, ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹಾಕ್ತೀನಿ, ಇನ್ನೊಂದು ಗ್ಲಾಸ್ ಹಾಕ್ತೆ. ಇವಾಗ ಹೈ ಫ್ಲೇಮಲ್ಲಿ ಇಟ್ಬಿಡೋಣ. ಸೊ ಹೈ ಫ್ಲೇಮಲ್ಲಿ ಕುಕ್ ಆಗಲಿ. ಸೊ ಒಂದು 2-3 ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.